ಎಚ್ಚರವಾಗಿರೋ ದರ್ಶನ್. ನನಗೆ ಗೊತ್ತು ಈ ಹಲ್ಕಟ್ ಕೆಲಸ ಎಲ್ಲ ನಿನ್ ಪಟಾಲಂ ಕೈಯಲ್ಲಿ ತಿಕಾ ಹೊಡ್ಕೊಂಡು ನೀನೇ ಮಾಡಿಸ್ತಾ ಇದೀಯ ಅಂತ. ಅಷ್ಟು ತಿಕಾ ಹೊಡಿತದನ ನಿನ್ಗೆ? ನೀತು ಲ್ಯಾಂಬೋರ್ಗಿನಿ ತಗೊಂಡ್ರೆ ನಿನ್ಗೆ ತಿಕಾ ಹೊಡಿನಾ? ತಗೋ, ನಿನ್ಗೆ ಲ್ಯಾಂಬೋರ್ಗಿನಿ ಅಲ್ದಿರೋ ರೋಲ್ಸ್ ರೈಸ್ ತಗೋ. ಆ ದೊಡ್ಡ ಮನೆಯವ್ರ ಹೆಸರು ಯಾಕೆ ಹಿಂಗೇನೋ ಬಂದ್ ಕಿತ್ತಿದ್ರ? ದೊಡ್ಡ ಮನೆಯವ್ರು ಸೌಂದರ್ಯ ಜಗದೀಶ್ ಅಕೌಂಟ್ ಇಂದ ಪವಿತ್ರವಾಗಿ ಏನ್ ಕತೆ ಅದು? ರಚಿತಾ ಬಗ್ಗೆ ನಾನ್ ಸ್ಟೇಟ್ಮೆಂಟ್ ಕೊಟ್ರೆ ನಿನ್ಗ್ಯಾಕೆ ತಿಕಾವ್ರಿ? ನಿನ್ಗ್ಯಾಕ ತಿಕಾವ್ರಿ? ಅನುಶ್ರೀ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಿನ್ಗ್ಯಾಕೆ ತಿಕಾವ್ರಿ? ಏನ್ ನೀನ್ ಒಬ್ಬನೇನ ಹೀರೋ? ಆ ಬಾಡಿ ನೋಡು, ಕುಡ್ದು ಹೆಂಗಾಗಿದೆ. ಅದುಮ್ಕೊಂಡು ಬಂದಿದ್ಯಾ, ಅದುಮ್ಕೊಂಡು ಜೀವನ ಮಾಡು. ತಿಗಾನ ತಡಿಯಕ್ ಹೋದ್ರೆ ಅಡ್ಡಡ್ಡ ಫಿಕ್ಸ್ ಮಾಡ್ಬಿಡ್ತೀನಿ. ಇಡಿಯಾಕ್ ತಗೊಂಬಂದು ಗೂಂಡ ಅಂತೆ. ಗೂಂಡ ಯಾವ ಊರ್ಸಿಮೆ ಗೂಂಡನ ನಿನ್ಲೇ? ಯಾವ ಬಾಸ್ ಅಲ್ಲೇ? ಬಾಸ್ ಹಾಕಿದ್ರೆ ಹೋಗೋ. ಯಾರ ಕೈಲಿ ಕೊಲೆ ಮಾಡ್ಸಿದ್ಯಲ್ಲ ಅವ್ರ ಮನೆಗೆ ಒಂದಷ್ಟು ಕಾಸು ಕೊಟ್ಬಿಡ್ ಬಾ. ಮೊದಲು ಆ ವಿಜಯಲಕ್ಷ್ಮಿಗೆ ಮರ್ಯಾದೆ ಕೊಡೋದ್ ಕಲ್ತ್ಕೋ. ನೀನು ಗಾಳಲ್ಲಿ ಕೊಡ್ಬೇಕೇನೋ ಏನೋ? ದರ್ಶನ, ನೀನು ಡಿ ಬಾಸ ಲೇ? ಮನೇಲಿ ಆ ಹೆಣ್ಮಕ್ಳಿಗೆ ಚೆನ್ನಾಗ್ ನೋಡ್ಕೊಳ. ನೀನ್ ಯಾವ ಕಿತ್ತೋಗಿರೋ ಬಾಸ್ ನೀನು? ಯಾಕಂದ್ರೆ ಇವ್ನ್ಗೆ ಕಾಂಗ್ರೆಸ್ ಅವರು ಕರ್ಕೊಂಡು ಹೋಗ್ತಾರೆ ಕ್ಯಾನ್ವಾಸಿಂಗ್ಗೆ, ಮುನ್ರತ್ನ ಕರ್ಕೊಂಡು ಹೋಗ್ತಾನೆ ಕ್ಯಾನ್ವಾಸಿಂಗ್ಗೆ. ಇವನ್ ತರ ಅವನು ಫಿಲಮ್ ಅಲ್ಲೂ ಇರೋ ಅಲ್ಲಿ ಇವ್ರು ಮಾಡೋ ಅಕ್ರಮಗಳಿಗೆಲ್ಲ ಇವನು ಒಂಥರ ಎಂಟದೆ ಬಂಟ ಅಂದಂಗೆ. ಆಮೇಲೆ ಇವನೇನ್ ಕಮ್ಮಿ ಆಟ ಆಡಿದಾನ ದರ್ಶನ್? ಡಾಕ್ಟರ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿನ ಎಷ್ಟೆಷ್ಟು ಬೇಕೋ ಅಷ್ಟು ಹೀಯಾಳಿಸಿದಾನೆ ಇವನು. ಅಂದ್ರೆ ಇವನು ಎಂಟ್ರಿ ತಗೋಣಕ್ಕೆ, ಇವನು ಕನ್ನಡ ಇಂಡಸ್ಟ್ರಿನಲ್ಲಿ ಎಂಟ್ರಿ ತಗೋಣಕ್ಕೆ ಅಣ್ಣ ಅವ್ರ ಫ್ಯಾಮಿಲಿನ ಬಾಯಿಗೆ ಬಂದಾಗ ಮಾತಾಡಿದ್ದಾನೆ. ಆವತ್ತು ಆ ಬಾಯಿ ಮೇಲೆ ಹೆಜ್ಜೆಕ್ ಬೇಕಾಯ್ತಲ್ಲ ಇವನ್ಗೆ? ಬಾಯಿ ಮೇಲೆ ಹೆಜ್ಜೆಕ್ ಬೇಕಾಯ್ತ? ಬೇಡ, ಏನು ಬೇಡ. ಆ ಪಾಪ ಪುನೀತ್ ಇವನ್ ಬಗ್ಗೆ ಅಂತೂ ಮಾತಾಡಲ್ಲ, ಇವನ್ ದರ್ಶನ್ ಬಗ್ಗೆ. ಇವನಂತರ ಏನಂತಂದ್ರ ನಾವ್ ಆಂಧ್ರ ನಾಯ್ಡು, ನಾವೆಲ್ಲ ರೌಡಿಸಮ್ ಹಂಗೆ. ಮುನಿಯವ್ರ ಅಣ್ಣ ರೌಡಿ, ಕೊರಂಗು ಅವನೇ. ಇಲ್ಲೊಂದ್ ಗ್ಯಾಂಗ್ ಐತೆ, ಅಲ್ಲಿ ಜಯಣ್ಣ ಅವನೇ. ಪಟ್ಟಣಗೆರೆನಲ್ಲಿ ಜಯಣ್ಣವ್ರ ಗ್ಯಾಂಗ್ ಐತೆ, ಅಲ್ಲಿ ಬಡ್ಡಿ ಗ್ಯಾಂಗ್ ಐತೆ, ಇಲ್ಲಿ ಮಿಂಡ್ರಕೂಟ್ ಗ್ಯಾಂಗ್ ಐತೆ. ಈ ತಲೆಯಲ್ಲಿ ಇಟ್ಕೊಂಡು ಇವನು ಆಟ ಆಡೋದು. ಜೊತೆನಲ್ಲಿ ಸ್ವಲ್ಪ ಕಾಂಗ್ರೆಸ್ ಅವರು ಸಪೋರ್ಟ್ ಕೊಟ್ಟು ಸ್ವಲ್ಪ CCB ಪೊಲೀಸ್ ಅವರು ಇವರು ಸ್ವಲ್ಪ ಇವನ ಚೆನ್ನಾಗ್ ಮಾತಾಡ್ತಾರೆ ಅನ್ಸುತ್ತೆ. ಆ ಒಂದು ಫೇಸ್ ಇಟ್ಕೊಂಡು ಇವನೊಂದಷ್ಟು ಗ್ಯಾಂಗ್ ಕಟ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದಷ್ಟು ಗ್ಯಾಂಗ್ ಕಟ್ಕೊಂಡು ಒಂದಷ್ಟು ಒಂದಷ್ಟು ಕಾಸುಗಳು ಬಿಸಾಕೋದು. ಅಂದ್ರೆ ಲಿಟ್ರಲಿ ಕನ್ನಡ ಇಂಡಸ್ಟ್ರಿನ ತನ್ನ ಇವನ್ ದರ್ಶನ್ ಈ ಬೆರಳಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ದ. ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ಈ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ಬೇಕು ಅಂತ, ಇಲ್ಲಿ ನಡೀತಿರುವ ಅಕ್ರಮಗಳಿಗೆ ಕಡಿವಾಣ ಹಾಕ್ಬೇಕು ಅಂತ. ನಿನ್ನೆ ಅವನ್ ರಿಷಿ ಮಾಡಿದ ನನಗೇನು ಆಶ್ಚರ್ಯ ಆಗಿಲ್ಲ. ಇಟ್ಸ್ ನಾಟ್ ಎ ಸರ್ಪ್ರೈಸ್ ಫಾರ್ ಮಿ, ಬಟ್ ನಾನ್ ಪ್ರಿಪೇರ್ ಆಗಿದ್ದೆ. ಕಾರಣ ಯಾಕೆ ಅಂತಂದ್ರೆ ದರ್ಶನ್ ಒಬ್ಬ ಲುಚ್ಚಾ ಮೈಂಡ್ ಇರೋನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವನಿಗೆ ನಾನು ಬಿಗ್ ಬಾಸ್ ಎಂಟ್ರಿ ಆಗಿರೋದು ಇಷ್ಟ ಇಲ್ಲ. ಎರಡನೇದಾಗಿ ಕನ್ನಡ ಇಂಡಸ್ಟ್ರಿನ ಜಗದೀಶ್ ಟೇಕ್ ಓವರ್ ಮಾಡ್ತಾನೆ ಅಂತ ಅವನ್ಗೆ ಆಲ್ರೆಡಿ ಒಂದು ಆ ಮನ್ಸಲ್ಲಿ ಒಂದು ಗುಮ್ ಎದ್ದಿತ್ತು. ಅವನಿಗೆ ಕನ್ನಡ ಇಂಡಸ್ಟ್ರಿನ ಅವನೇ ಕಂಟ್ರೋಲ್ ಮಾಡ್ಬೇಕು, ಕನ್ನಡ ಇಂಡಸ್ಟ್ರಿಲಿ ಅವ್ನು ಹೇಳ್ದಂಗೆ ಕೆಲಸ ಆಗ್ಬೇಕು, ಕನ್ನಡ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ ಅವನೇನೋ ಧಮಕಿ ಹಾಕಿ ಹಾಕಿಸ್ಕೊಬೇಕು, ಈ ಮನಸ್ಥಿತಿ. ನಾನೇನು ಅಂತಂದ್ರೆ ಏನ್ ಕನ್ನಡ ಇಂಡಸ್ಟ್ರಿ ಅಂತ ಮಾಫಿಯಾನ ಲೇ? ಏನ ಪಟ್ಟಣಗೆರೆ ಜೈನ್ ಇದ್ಬಿಟ್ರೆ ಏನು ರೌಡಿಗಳಿಂದ ಸರ್ಕಾರ ನಡೀತಾ ಇದೆನಾ? ರೌಡಿಗಳಿಂದ ನಡೀತಾ ಇದೆ ಸರ್ಕಾರ. ಜೈನನ್ನು ಕರೆಸಿದ್ರು ಮರ್ಡರ್ ಕೇಸಲ್ಲಿ, ಬಂದ್ ಹೆಂಗ್ ಹೋದ? ಪೊಲೀಸರೇ ದೊಡ್ಡ ರೌಡಿಗಳಲ್ಲಿ. ಪೊಲೀಸರಿಗಿಂತ ದೊಡ್ಡ ರೌಡಿ ಬೇಕೇನಾ? ಕರ್ನಾಟಕದಲ್ಲಿ ಪೊಲೀಸರೇ ದೊಡ್ಡ ರೌಡಿಗಳು, ಅವ್ರಿಗಿಂತ ದೊಡ್ಡ ರೌಡಿ ಬೇಕಾ? ಪಟ್ಟಣಗೆರೆ ಜೈನ್ ಇದ್ಬಿಟ್ರೆ ಏನ? ಪಟ್ಟಣಗೆರೆ ಜೈನ್ ಇದ್ಬಿಟ್ರೆ ಏನ್ ಕಿಸ್ ದುಡ್ಡಾಕತ್ತದ? ಬಡ್ಡಿ ವ್ಯವಹಾರಗಳು ಮಾಡ್ಕೊಂಡು ಬೌನ್ಸರ್ಗಳು ಇಟ್ಕೊಂಡು ಇವ್ರನ್ನ ಎತ್ತಾಕೊಂಬಂದು ತಲೆಗೆ ಬಟ್ಟೆ ಇಲ್ದವ್ರನ್ನ IT ಕಂಪನಿಯವ್ರನ್ನ ಎತ್ತಾಕೊಂಬಂದು ಆ ಶೆಡ್ ಅಲ್ಲಿ ಕೂಡ ಹಾಕಿ ಅವ್ರನ್ನ ವಿಕೃತವಾಗಿ ಹೊಡೆದು ಅದನ್ನ ವಿಡಿಯೋ ಮಾಡ್ಕೊಂಡು ಅದನ್ನ ನೋಡಿ ಮಜಾ ಮಾಡೋ ರಾಸ್ಕಲ್ಸ್ ನೀವು. ನನಗೆ ಇನ್ನೊಂದು ಮಾಹಿತಿ ಇದೆ. ಏನ ಪಟ್ಟಣಗೆರೆ ಜಯಣ್ಣನ ಅಕ್ಕನ ಮಗನ ಅಲ್ಲೇನೋ ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ದೀರಾ ನೀವು? ಬಾಂಬೆಯಿಂದ ಬಸ್ಸಿಂದ ಬರ್ತದಂತೆ, ಯಾರ ಬಾಯಿ ಕಳಿಸ್ತಾರಂತೆ ನಿಮ್ಗೆ? ಯಾರ ಬಾಯಿ ಕಡೆಯವರು ಶೆಡ್ಗೆ ಎಲ್ಲಾ ತರ ಡ್ರಗ್ ಬರ್ತದಂತೆ ಅಲ್ಲಿಗೆ. ಅದು ಡ್ರಗ್ ಸ್ಟಾಕ್ ಯಾರ್ಡ್ ಅಂತೆ ಪಟ್ಟಣಗೆರೆ ಜಯಣ್ಣ. ಇದು ಈ ಅಕ್ರಮಗಳು ಮಾಡಕ್ಕೋಸ್ಕರ ನಾನು ಇನ್ ಶೆಡ್ ಬಾಡಿಗೆ ಕೊಟ್ಟಿರೋದು. CCB ಪೊಲೀಸರ ಡಿಪಾರ್ಟ್ಮೆಂಟ್ ಆಫ್ ನಾರ್ಕೋಟಿಕ್ಸ್ ಏನ್ರ ಮಾಡ್ತಾ ಇದ್ದೀರಾ ನೀವು? ಇವನೊಬ್ಬ ಆಕ್ಟ್ರು, ಅಲ್ಲೊಬ್ರು ಪುಡಾರಿಗಳು ಡ್ರಗ್ ಪೆಡ್ಲಿಂಗ್ ಮಾಡೋದಂತೆ, ಯಾವನ್ನ ಎತ್ತಾಕೊಂಬಂದು ವರ್ಕ್ ಮಾಡೋದಂತೆ. ಏನ್ ಪೇರ್ ಗುಂಡಾಸ ಇವರು? ಇದಕ್ಕೆ ಇವನು ಡಾನ್. ಇವನು ಕನ್ನಡ ಇಂಡಸ್ಟ್ರಿಲಿ ಅಲ್ಲಿ ಜೈಲ್ಗೆ ಹೋದೆ ಆ ಬಾಳ್ ಬಾಳ್ದೆ. ಇಲ್ಲಿ ಆ ರೇಣುಕಾ ಸ್ವಾಮಿ ಕೊನೆ ಮಾಡಿ ಯಾವನ ಕಿತ್ತೋಗಿರೋ ಪೊಲೀಸ್ ಅವ್ನಿಗೆ ಅಡ್ವೈಸ್ ಕೇಳಿ ತಗಲಾಕೊಂಡೆ ಕುಮಾರಸ್ವಾಮಿ ಬಿಡ್ತಾನೆ ನಿನ್ನ? ಕುಮಾರಸ್ವಾಮಿ ಬಿಡ್ತಾನೆ ಅನ್ಕೊಂಡಿದ್ಯಾ? ಯಾರು ಕೇಂದ್ರ ಸಚಿವ ಕುಮಾರಸ್ವಾಮಿ ನಿನ್ನ ಬಿಡ್ತಾನ?
100% ಬಿಡಲ್ಲ ನಿನ್ನ. ಚೆನ್ನಾಗ್ ಗೊತ್ತಿದೆ, ನಾನು ಎತ್ತಿಕ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಮಂತವ್ರು ಪ್ರೊಟೆಕ್ಟ್ ಮಾಡಿದ್ವಿ ನಿನ್ಗೆ. ನೀನೊಬ್ಬ ಕೊಲೆಗಾರ, ಕೊಲೆ ಆರೋಪ ಹೊತ್ತಿರೋ ಕೊಲೆಗಾರ ನೀನು. ಬೇರೆ ಏನೋ ನೀನು, ನೀನ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನೋ ಸೆಕ್ಯೂರಿಟಿ, ನೋ ಪೊಲೀಸ್. ಜಗದೀಶ್ ಮಾತಾಡ್ತಾನೆ. ನಾನ್ ಇಂತರ ಯಾರೋ ಗಾಂಡುಗಳು ಮಾಡ್ಕೊಂಡು ಬರೋ ನಾನು. ಐ ಆಮ್ ಎ ಮ್ಯಾನ್ ಆಫ್ ವರ್ಡ್ಸ್. ಬಾರಲ್ಲಿ ಬರ್ಬೇಕೇನೋ ನಾನು ಅಲ್ಲಿಗೆ. ಯಾರನ್ನ ಕಳ್ಸ ಯಾರ ಅವ್ನ ತಲೆಗೆ ಬಟ್ಟೆ ಇಲ್ದ ಋಷಿ ಜೀವನವನ್ನ ಹಾಳು ಮಾಡ್ಕೊಂಡಿದ್ದಾನೆ. ಅವನಿಗೊಂದು 500,000 ಕೊಟ್ಟು ಅವನ ಕೈಲಿ ವಿಡಿಯೋ ಮಾಡ್ಸಾಕಿದ್ಯಾ? ಯಾರೋ ವಿಡಿಯೋ ಮಾಡ್ಸಾಕಿದ್ದು? ಅಲ್ಲೇ ದರ್ಶನ ಯಾರೋ ಮಾಡ್ಸಾಕಿದ್ದು? ಯಾರು ಮಾಡ್ಸಾಕಿದ್ದು ವಿಡಿಯೋ? ಯಾಕೆ ನೀನೇ ಮಾಡೋದಲ್ವೇನಾ? ಮೀಟ್ರ್ ಇಲ್ವಾ ನಿನ್ಗೆ? ಮೀಟ್ರ್ ಇಲ್ವೇನೋ? ರಚಿತಾರಾಮ್ ಬಗ್ಗೆ ಮಾತಾಡ್ದ ನಿನಗೇನಲ್ಲಿ? ರಚಿತಾರಾಮ್ಗೂ ನಿನಗೇನು? ನಿನ್ ಮಾಫಿಯಾ ಡಾನ ನೀನು ಇಂಡಸ್ಟ್ರಿನಲ್ಲಿ? ಮಾಫಿಯಾ ಡಾನ ನೀನು? ಈಗ ಡಾನ್ಗೆ ಡಾನ್ ಬಂದಿದ್ದಾರೆ. ಈಗ ಇಂಡಸ್ಟ್ರಿಗೆ ಜಗ್ಗುದೆಲ್ಲ ಬಂದಿದ್ದಾರೆ. ತಡ್ಕೋ ನಿನ್ಗೆ. ಬಿಗ್ ಬಾಸ್ ಓನ್ಲಿ ಎಂಟ್ರಿ ಪಾಯಿಂಟ್. ಈಗ ಆಕ್ಚುಲ್ ಗೇಮ್ ಶುರು ಆಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ. ಕನ್ನಡ ಇಂಡಸ್ಟ್ರಿಲಿ ಈಗ ಗೇಮ್ ಶುರು ಆಗುತ್ತಲ್ಲಿ. ದೊಡ್ಡ ಮನೆಯವ್ರು ಹೋಗ್ಬಿಟ್ರು ಅಂದ್ಬಿಟ್ಟು, ದೊಡ್ಡ ಮನೆಯವ್ರು ಒಬ್ರು ಪುನೀತ್ ಸತ್ತೋದ್ರು. ಅವ್ರ ಪಾಪ ಶಿವಣ್ಣ ಸ್ವಲ್ಪ ಯಾಕೋ ವೀಕ್ ಆಗ್ಬಿಟ್ರು. ಎರಡನೇವರು ನಿನ್ಗೆ ದೊಡ್ಡ ಮನೆಯವ್ರ ಮನೆ ಖಂಡಿತಲ್ವೇನಾ? ದರ್ಶನ, ಈಗ ದೊಡ್ಡ ಮನೆಯವ್ರನ್ನ ಅವ್ರು ಬಿಡು, ಅವ್ರು ಗೌರವಿತವಾಗಿ ಎಲ್ಲೋ ಶಿವಣ್ಣ ಮನೆ ಸಿಕ್ಕಿದ್ರು, ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ಆ ವ್ಯಕ್ತಿ ನೋಡಿದ್ರೆ ಶಿವಣ್ಣನ, ಶಿವರಾಜ್ ಕುಮಾರ್ ಅವ್ರನ್ನ, ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರನ್ನ ಕಾಲಿಗೆ ನಮಸ್ಕಾರ. ನಿನ್ನ ನೋಡಿದ್ರೆ ಹಿಂಗ ಇಡಿಯಟ್. ಏನೋ ನೀನು ಡಾನ್ ಏನೋ ನೀನು? ಎಷ್ಟು ಜನ ಫೋನ್ ಮಾಡ್ತಾರೆ? ಲೇ ನೀನು ದಿನ ಫೋನ್ ಮಾಡ್ಸು, ನಾನು ಒಬ್ಬನೇ ಬರ್ತೀನಿ. ಪಟ್ಟಣಗೆರೆ ಜಯನ್ ಇದ್ಬಿಟ್ರೆ ನೀನ್ ರೌಡಿನಲ್ಲಿ. ಪಟ್ಟಣಗೆರೆ ಜಯನ್ ಇನ್ನ ಹಾಕ್ಸಿಲ್ಲ, ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದ್ರೆ ನಾರ್ಕೋಟಿಕ್ಸ್ ಒಡೆ ಹೋಗ್ಬಿಡ್ತಾನೆ ಜಯಣ್ಣ. ಅಲ್ಲೆಲ್ಲ ಬರೀ ದಂಧೆನೆ ಅಂತ. ಏನ್ ಸಮಾಚಾರ? ಬೆಂಗಳೂರಲ್ಲಿ ದಂಧೆ ಮಾಡ್ತಾ ಇದೀಯಾ ಜಯಣ್ಣ? ಅಥವಾ ದಂಧೆ ಮಾಡೋರ್ಗೆ ಶೆಡ್ಯೂಲ್ ಕೊಟ್ಟಿದ್ಯಾ? ಏನಂಗಾರೆ ಮೀಟರ್ ಬಡ್ಡಿ, ಡ್ರಗ್ ಪೆಡ್ಲಿಂಗು, ರಿಕವರಿ ಬಿಟ್ರೆ ಜೀವನ ಇಲ್ಲ. ಅವನು ಮುನಿನೂ ಹಂಗೆ ಅವನೇ. ಅವನು MLA ಮುನಿ ಹೆಂಗವ್ರು, ಅಲ್ಲಿರೋ ಕ್ಯಾಟಗರಿನೇ ಹಂಗೆ ಅವ್ರೆ. ಅವ್ನ್ ಯಾರ ಹೇಳ್ತಾ ಇದ್ದ ನಂಬರ್ ಅಂದ್ರೆ ನಾನೇ ಅಂದ್ರೆ ನಂಬರು. ಆರ್ಯವರ್ಧನ್ ಹೇಳ್ತಾ ಇದ್ದ, ಆ RR ನಗರ ಕುಲ್ಗೆಟ್ಟು ಹೋಗಿರೋ ಕಾನ್ಸ್ಟಿಟ್ಯೂನ್ಸಿ ಅಂತ ಯಾರೋ ಆರ್ಯವರ್ಧನ್ ಹೇಳ್ತಾ ಇದ್ದ. ಕರೆಕ್ಟ್ ಆಗಿ ಹೇಳಿದ್ಯಾ ಆರ್ಯವರ್ಧನ್ ಅವ್ರೆ? ಅವ್ರು ಹೇಳಿದ್ರು ಅಲ್ಲಿರೋ RR ನಗರದಿರೋ ಎಲ್ಲ ಜೈಲ್ಗೆ ಹೋಗಿ ಬರ್ತಾರೆ. ತಮ್ಮನೆ ನೋಡೋ MLA ಮುನಿನೇ ಜೈಲ್ಗೆ ಹೋಗಿ ಬಂದ. ಐ ಲವ್ ಯು ಮುನಿ. ಮುನಿ 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 ಹೆಂಗಿದ್ಯಾ ಮುನಿ? ನಿನ್ನ ಶಿಷ್ಯ ಆಸ್ಪತ್ರೆನಲ್ಲಿ ಮಲ್ಕೊಂಡವನಲ್ಲೋ ಮುನಿ. ಮುನಿ ನೀನು ಶಿಷ್ಯ ದರ್ಶನ್ ಆಸ್ಪತ್ರೆ ಮಲ್ಗವನ. ಅವನ್ ಪಟಾಲಮ್ಮ ನನಗ್ ಫೋನ್ ಮಾಡ್ತಾರಲ್ಲ ಮುನಿ. ಏನೆಲ್ಲ ಬರೀ ರೋಡಿಸಮ್ ಆಗ್ಬಿಡ್ತಲ್ಲ ನಿಮ್ದು. ಆಂಧ್ರದಿಂದ ಬಂದು ಇಟ್ಟ ಉಣಿಸ್ಕೊಂಡೇನೋ ಒಬ್ಬ MLA ಆಗವನೆ, ಒಬ್ಬ ಆಕ್ಟರ್ ಆಗವನೆ. ಲೇ ತಿಂತಾ ಇರೋದು ಕರ್ನಾಟಕದನ್ನ, ಕುಡಿತಾ ಇರೋದು ಕಾವೇರಿ ವಾಟ್ರು. ನಿಯತ್ತಾಗಿರಲೇ, ನಿಯತ್ತಾಗಿರ. ನಾನ್ ಶಿವಣ್ಣ ಅಲ್ಲ, ಮಾನ ಮರ್ಯಾದೆ ಗಂಜಕ್ಕೆ ಸುದೀಪು ಅಲ್ಲ. ಅರ್ಥ ಆಯ್ತಾ? ಜಗ್ಗು ಅವಂದೇ ಆದ ಬ್ರ್ಯಾಂಡ್ ಇದೆ. ಬರ್ರಿ, ನನ್ನ ಬ್ರ್ಯಾಂಡು, ನನ್ನ ಪವರ್ ನಿನಗೆ ತೋರಿಸ್ತೀನಿ. ಯಾರಿಗೋ ಆವಾಜ್ ಹಾಕ್ತೀನಿ. ಉಮಾಪತಿಗೆ ತಗಡವನು. ಉಮಾಪತಿ ಯಾಕೆ ನಿನ್ನ ಫಿಲಂಗೆ ಬಂಡವಾಳ ಹಾಕ್ಬೇಕಾರೆ ಅವ್ನ್ ತಗಡಾಗಿರ್ಲಿಲ್ಲ? ಅವನು ಉಮಾಪತಿ ನಿಂಗೆ ತಗಡ, ಈ ತಗಡು ಬಂಡವಾಳ ಹಾಕ್ಬೇಕಾರೆ ನಿನ್ ಹೀರೋ ಮಾಡ್ಬೇಕಾರೆ, ನಿನ್ಗೆ ಕಾರ್ ತಗೊಂಬೇಕಾರೆ ಆ ಅಣ್ಣ ಅವ್ರ ಫ್ಯಾಮಿಲಿನ ಎಷ್ಟು ಗೋಳಿ ಇಟ್ಕೊಂಡಿದ್ಯಾ ನೀನು? ಏನೋ ಕಾಂಪಿಟೇಷನ್? ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಏನೋ ನೀನ್ ಕಾಂಪಿಟೇಷನ್? ನೀನೊಬ್ಬ ವಿಲ್ಲನ್ ಮಗನೇ, ಈಗ ನಿಜವಾದ ವಿಲ್ಲನ್ ನೀನು. ಉರಿತಾ ಇರ್ಬೋದಲ್ಲ ನಿನ್ಗೆ? ಜಗ್ಗು ಬಾಯ್ ಫಿಲಂ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟ ಉರಿತಾ ಇರ್ಬೋದಲ್ಲ? ನಿನ್ಗೆ ಉರ್ಸ್ತೀನಲ್ಲಿ, ನಿನ್ಗೆ ಉರ್ಸ್ತೀನಿ ನಾನು ಉರ್ಸೋಕೋಸ್ಕರ ಇಂಡಸ್ಟ್ರಿಗೆ ಬಂದಿರೋದು. ಡು ಯು ನೋ ವೈ ಐ ಕಮ್? ಮ್ಯಾನ್ ದರ್ಶನ್, ಡು ಯು ನೋ ವೈ ಐ ಎಂಟರ್ಡ್ ದ ಇಂಡಸ್ಟ್ರಿ? To fuck the happiness of some scoundrels who are squeezing the happiness of the industry. Do you know why? This industry has been a role model for Dr. Rajkumar, Dr. Vishnuvardhan, and persons like great personalities like Amrish Anna. Bloody some scoundrels, some gundas have entered into this film industry, making that as a mafia and gundaism. Jagdish will, break this. Jaggu Dada will break this. It's an open challenge. Hey, ಕನ್ನಡ ಇಂಡಸ್ಟ್ರಿ ನಡೀತಾರೋ ಮಾಫಿಯಾ ನಾನು ನಿಲ್ಲಿಸ್ತೀನಿ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನಡೀತಾ ಇದ್ದಂತ ಮಾಫಿಯಾನೇ ಹಿಡ್ದವನು. ನಿಮ್ಮನ್ ಬಿಡ್ತೀನೇನೋ? ಗುರು ಒಬ್ಬ ನೇಣು ಹಾಕೊಂಡ, ಆ ನೇಣಿಗೆ ಮರ್ಕ ಕೂಡ ಇಲ್ವಲ್ರೋ ನೀವು? ಯಾವ ದಾದನೋ ನೀವೆಲ್ಲ? ಮಾತಾಡ್ರೋ ಮಾತು ಊರೆಲ್ಲ ಜಲಗಾರನ್ ಕೈಲಿ ಮಾಡಿಸ್ತೀಯಾ? ನಿನಗ್ ಮಾಡಿದ್ರೆ ಹಂಗೆ ಜಲಗಾರ? ಹೇ ನಿನ್ನ ಹಂಸ ಎದೆ ಮೇಲೆ ಕಾಲಿಕ್ಕಿದ್ಲು. ನಾನು
ಕುತ್ತಿಗೆ ಮೇಲೆ ಕಾಲಿಕ್ತೀನಿ, ಎಚ್ಚರವಾಗಿರೋ. ನಾನು ಡಿ ಬಾಸಲ್ಲಿ ಜೆ ಬಾಸು, ಬಾಸ್ ಅಂತೆ ಬಾಸು. ಮನೇಲಿರೋರು ನೆಟ್ಟಿಗೆ ನೋಡ್ಕೊಂಡು ಯೋಗ್ಯತೆ ಇಲ್ಲ. ಕನ್ನಡ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ಗಳಿಗೆ ಧಮಕಿ ಹಾಕ್ತೀರ ನೀನು, ಉಮಾಪತಿಗೆ ಗನ್ ಇಡ್ತೀಯ ನೀನು. ಅಷ್ಟು ದೊಡ್ಡ ಗುಂಡನ ನೀನು. ಎಷ್ಟೋ ಧೈರ್ಯ ನಿನ್ಗೆ ಉಮಾಪತಿ ಗನ್ ಇಡಕ್ಕೆ? ತಗೊಂಬರ ನಿನ್ನ ವೆಪನ್. ನಿನ್ಗೆ ವೆಪನ್ ಬೇಕು, ನಾನೇ ವೆಪನ್. ಐ ಮೈ ಸೆಲ್ಫ್ ಎ ವೆಪನ್. ಮಗನೇ, ಬದಲಾವಣೆ ಆಗೋ ಆಸ್ಪತ್ರೆ ಇದೆಯಾ? ಇಲ್ಲೋ, ನಿನ್ಗೆ ಸಿದ್ದರಾಮಯ್ಯ ಅಲ್ಲ, ಮೋದಿ ಇಟ್ಕೋ. ನಿನ್ನ ಬದಲಾವಣೆ ನಾನ್ ಮಾಡ್ತೀನಿ. ಕಟ್ಕೊಂಡಿದ್ ಎಂಟಿ ಮಾಡಿಲ್ಲ, ಅಪ್ಪ ಅಮ್ಮ ನಿನ್ಗೆ ಬದಲಾಯಿಸಿಲ್ಲ. ಗೂಂಡಾರ ನಿನ್ಗೆ? ಏನೋ ಪಟ್ಟಣಗೆರೆ ಜಯಣ್ಣ ಇದ್ಬಿಟ್ರೆ ಏನೋ ನೀನು? ಏನ್ ಜಯಣ್ಣನ್ ರೌಡಿನೇನ? ಬೆಂಗಳೂರಲ್ಲಿ ಕರ್ನಾಟಕ ಪೊಲೀಸ್ ಅವರೇ ಡಾನ್ಗಳು. ಅವ್ರು ಬಿಟ್ಟು ನಾನು ಯಾವ ಡಾನ್ ಅನ್ನು ನೋಡಿಲ್ಲ. ಆ ಡಾನ್ಗಳ ಕೆಪಾಸಿಟಿ ನನಗೆ ಗೊತ್ತಿದೆ, ಯಾಕಂದ್ರೆ ದಿನ ಆ ಡಾನ್ಗಳು ನಾನ್ ನೋಡ್ತೀನಿ. ಐ ಸಲ್ಯೂಟ್ ಕರ್ನಾಟಕ ಪೊಲೀಸ್. ನಾನು ಅವ್ರನ್ನ ಕೆಣಕದ ಬೇರೆ, ಆದ್ರೆ ನಿಮ್ಮಂತವ್ರಿಗೆ ನಾನು ಅವ್ರನ್ನೇ ಬಿಡ್ತೀನಿ. ನೋಡ ಹೆಂಗ್ ಲಾಕ್ ಆಗಿದ್ಯಾ? ಎಷ್ಟೋ ಕೇಸು ನಿನ್ ಮೇಲೆ ಇರೋದು? ಎಷ್ಟ್ ಕೇಸವ ನಿನ್ ಮೇಲೆ? ಆಲ್ರೆಡಿ 7 ಕೇಸು. ರೇಣುಕಾ ಸ್ವಾಮಿದು ಮರ್ಡರ್ ಕೇಸು, ಜೈಲಲ್ಲಿ 3 ಕೇಸು. ಈಗ ಹೊರಗಡೆ ಬಂದಿದ್ಯಾ, ಹಾಸ್ಪಿಟಲ್ ಅಲ್ಲಿ 2 ಕೇಸು. ಇನ್ನ FIR ಆಗಿಲ್ಲ. ಅದು ಮೋಸ್ಟ್ಲಿ ಸಿದ್ದರಾಮಯ್ಯ ಬೇಡ ಅಂತ ಹೇಳಿದಂಗ ಅವ್ರೆ. ನಿನ್ಗೆ ನೋಡು, CM ಸಪೋರ್ಟ್ ಬರ್ತಾರೆ. ಉಳಿಸ್ಕೊಳ. ನಾನು ನಿನ್ನ ಹೆಂಡತಿಯೇನು ಅಲ್ಲ, ವಿಜಯಲಕ್ಷ್ಮಿ. ಜಲಗಾರನ ಕೈಲಿ ಏನ್ ಮಾಡಿಸ್ಬಿಡ್ತೀನಿ ನೀನ? ನೀನೇನ ಹೆಣ್ಣು ಮಕ್ಕಳನ್ನ ಹಂಗ್ ಮಾತಾಡ್ತಿಯಲ್ಲ ನೀನು? ಡಬ್ಬಲ್ ಗೇಮ ನೀನು. ಬಾ ಬರ. ನೋ ಸೆಕ್ಯೂರಿಟಿ, ಒಬ್ಬನೇ, 1 ಮ್ಯಾನ್ ಜಗ್ಗು ಬಾಯ್. ಏನೋ ನಿನ್ಗೆ ಬಾಯ್ ಸಪೋರ್ಟಾ? ಜಮೀರ್ ಅಹಮದ್ ಖಾನ್ ಸಪೋರ್ಟ್ ಏನೋ ನಿನ್ಗೆ? ಜಮೀರ್ ಸಪೋರ್ಟಾ? ಏನ್ ಜಮೀರ್ ಸಪೋರ್ಟ್ ಆಗ್ಬಿಟ್ರೆ ಏನೋ? ಜಮೀರ್ ಸಪೋರ್ಟ್ರ ಏನೋ ಮಾಡ್ತೀಯಾ? ಜಮೀರ್ದು ನಿಂದು ಏನು ಅಂತ ಗೊತ್ತಿದೆ ನನಗೆ. ಜಮೀರ್ಗೆ ಎಚ್ಚರವಾಗಿದ ಕೇಳಿದ್ದೀನಿ, ಸಿದ್ದರಾಮಯ್ಯ ಹೇಳಿದ್ದೀನಿ. ಜಮೀರ್ ಸ್ವಲ್ಪ ಎಚ್ಚರವಾಗಿ ನೋಡ್ಕೋ. ತಗಲಕ್ಕಂಡೆ ನಾನು ಏನ್ರ ಹಿಂಗಡೆ ಜಿಮ್ ಐತೆ, ಜಿಮ್ ಅದು ಬಾಕ್ಸಿಂಗು. ಅರ್ಥ ಆಯ್ತಾ? ನಾನ್ ಯಾವನ್ ಋಣದಲ್ಲೂ ಬೆಳೆದಿಲ್ಲ ಲೇ, ಅದಕ್ಕೆ ಇಷ್ಟು ಪವರ್ ಆಗಿ ಮಾತಾಡೋದು. ಯಾಕಂತಂದ್ರೆ ನಮ್ದು ಕೂಡ ನೋಬಲ್ ಬ್ಲಡ್. ಪಾಳ್ಯಗಾರ ದರ್ಶನ್, ನಮ್ದು ವಂಶ ಪಾಳ್ಯಗಾರ ವಂಶನ ಕಣಲೇ. ನೀನು ಅವನ್ ರಿಷಿ ಕೈಯಲ್ಲಿ ಪಟಾಲಂಗೆ ಹೇಳ್ಬಿಟ್ಟು ನೀನ್ ಎಂಜಲ್ ಕಾಸು ಅವ್ರು ಯಾರೋ ವಾಟ್ಸಪ್ ಅಲ್ಲಿ ಅವ್ರಿಗೆ ಹಾಕು. ನನ್ನಂತವನ್ಗೆ ವಾಟ್ಸಪ್ ಗ್ರೂಪ್ ಬೇಕಾಗಿಲ್ಲ. ನಿನ್ನ ಪುಡಾರಿ ಗ್ಯಾಂಗು ನನ್ಗೆ ಬೇಕಾಗಿಲ್ಲ. ಪುಡಾರಿ ಗ್ಯಾಂಗ್ ಇಲ್ದಿರ ಬರೀ ಪೊಲೀಸ್ ಅವ್ರ ಕೈಲಿ ಬಟ್ಟೆ ಬಿಚ್ಚಿಸ್ತೀನಿ, ಗೊತ್ತಾ? ಒಂದಂತೂ ಅರ್ಥ ಮಾಡ್ಕೊ, ನಿನ್ನನ್ನು ಸಹಿಸ್ಕೊಳಕ್ಕೆ ನಾನು ವಿಜಯಲಕ್ಷ್ಮಿನೂ ಅಲ್ಲ, ಪವಿತ್ರ ಗೌಡನೂ ಅಲ್ಲ, ಉಮಾಪತಿನೂ ಅಲ್ಲ, ನಿನ್ನ ಶೆಡ್ ಅಲ್ಲಿರೋ ಗ್ಯಾಂಗು ಅಲ್ಲ, ಮುನ್ರತ್ನ ನಾಯ್ಡನೂ ಅಲ್ಲ, ಕಾಂಗ್ರೆಸ್ ಪಕ್ಷನೂ ಅಲ್ಲ. ದಿಸ್ ಇಸ್ ಜಗದೀಶ್. ಎಚ್ಚರವಾಗಿರೋ ದರ್ಶನ್. ನನಗೆ ಗೊತ್ತು ಈ ಹಲ್ಕಟ್ ಕೆಲಸ ಎಲ್ಲ ನಿನ್ ಪಟಾಲಂ ಕೈಯಲ್ಲಿ ತಿಕಾ ಹೊಡ್ಕೊಂಡು ನೀನೇ ಮಾಡಿಸ್ತಾ ಇದೀಯ ಅಂತ. ಅಷ್ಟು ತಿಕಾ ಹೊಡಿತದನ ನಿನ್ಗೆ? ಅಷ್ಟು ತಿಕಾ ಹೊಡಿನಾ ನಿನ್ಗೆ? ಯಾಕೆ ಬಿಗ್ ಬಾಸ್ ಇಂದ ಡೈರೆಕ್ಟ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟೆ ಅಂತನಾ? ಅದೇ ಇಂಡಸ್ಟ್ರಿ ನಾನು ಇರ್ತೀನೋ? ಅದೇ ಇಂಡಸ್ಟ್ರಿಲಿ ಇರ್ತೀನಿ. ನಾನೇನು ಸುದೀಪ್ ಅಲ್ಲ ಭಯ ಬೀಳಕ್ಕೆ, ನಾನು ಶಿವಣ್ಣನೂ ಅಲ್ಲ ಭಯ ಬೀಳಕ್ಕೆ. ಅವರೆಲ್ಲ ಯಾಕೆ ಭಯ ಬೀಳ್ತಾರ ಗೊತ್ತಾ? ಅವ್ರಿಗೆ ಧೈರ್ಯ ಇಲ್ಲ ಅಂತಲ್ಲ, ನಿನ್ನಂತ ಕೊಚ್ಚೆನ್ ಎದುರಾಕೊಂಡು ಅವ್ರ ಮರ್ಯಾದಿನ ಹಾಳು ಮಾಡ್ಕೊಳಕ್ ಅವ್ರು ರೆಡಿ ಇಲ್ಲ. ಬಟ್ ಐ ಆಮ್ ರೆಡಿ. ನಾನ್ ರೆಡಿ ಇದ್ದೀನಿ. ಬಾ ಬಾ ಬಾ. ಯಾರಿಗೋ ನೀನ್ ಅವಾಜ್ ಹಾಕೋದು? ಕನ್ನಡ ಇಂಡಸ್ಟ್ರಿನಲ್ಲಿ ನೀನ್ ಮಾಡಿದ ಫಿಲಮ್ ನ ಟಿಕೆಟ್ ಕೊಟ್ಟು ತಗೊಂಡ್ರೆ ಆವಾಗ ನಿನ್ಗೆ ಪ್ರೊಡ್ಯೂಸರ್ ದುಡ್ಡು ಕೊಡೋದು. ನಿನ್ನ ನೋಡು, ಮೊನ್ನೆ ರಂಗನಾಯಕ ಮಾಡಿ ಗುರು ಓಂ ನಮಃ ಶಿವಾಯ, ಆಮೇಲೆ ಜಗ್ಗೇಶು ಪುಂಗಿ ದಾಸ ಮಾಯ. ಇದು ಬಾಳು ನಿಮ್ದೆಲ್ಲ. ನೀವೇನ್ ಇಂಡಸ್ಟ್ರಿನಲ್ಲಿ ಹೀರೋ ಆಗ್ಬಿಟ್ರೆ ನಿಜವಾದ ಫಿಲಮ್ ಅಲ್ಲಿ ಹೀರೋಗ್ಲೇನಾ? ಏನ್ ನಿನ್ಗೆ ಬಾಯಿ ಇದ್ಬಿಟ್ರೆ? ಜಮೀರ್ ಅಹಮದ್ ಖಾನ್ ಇದ್ಬಿಟ್ರೆ ಏನು? ಜಮೀರ್ ಅಹಮದ್ ಖಾನ್ ಒಬ್ಬ ಮಿನಿಸ್ಟರ್, ಪಬ್ಲಿಕ್ ಸರ್ವೆಂಟ್. ಕಾನೂನ್ ರೀತಿ ಹೇಳ್ಬೇಕಂದ್ರೆ, ಇನ್ನೂ ಜಾಸ್ತಿ ಹೇಳ್ಬೇಕಂದ್ರೆ ಕೆದಕ್ರೆ ಜಮೀರ್ದು ಮುಂಬೈ ಕನೆಕ್ಟ್ ಆಗುತ್ತೆ, ಮುಂಬೈಯಿಂದ ಗುಜರಾತ್ ಕನೆಕ್ಟ್ ಆಗುತ್ತೆ, ಗುಜರಾತ್ ಇಂದ ಪಾಕಿಸ್ತಾನ್ ಕನೆಕ್ಟ್ ಆಗುತ್ತೆ, ಪಾಕಿಸ್ತಾನದಿಂದ ಅಫ್ಘಾನಿಸ್ತಾನ್ ಕನೆಕ್ಟ್ ಆಗುತ್ತೆ, ಬಸ್ ಕನೆಕ್ಟ್ ಆಗುತ್ತೆ, ಬಸ್ ಇಂದ ಬರುವಂತ ಮೆಟೀರಿಯಲ್ ಕನೆಕ್ಟ್ ಆಗುತ್ತೆ, ಮೆಟೀರಿಯಲ್ ಶೆಡ್ ಬರ್ತದೆ, ಶೆಡ್ ಇಂದ ಕರ್ನಾಟಕ ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳ್ಬೇಕಂದ್ರ. ಇನ್ಫಾರ್ಮೇಶನ್ ಇಸ್ ಮನಿ, ಇನ್ಫಾರ್ಮೇಶನ್ ಇಸ್ ಪವರ್. ಮಾಹಿತಿ ಅನ್ನೋದು ಪವರ್, ಮಾಹಿತಿ ಅನ್ನೋದು ಆಸ್ತಿ. ಅದನ್ನ ನಂಬಿ ಬದುಕ್ತಾರೋ ನಾನು. ನನ್ಗೇನೋ ಬೇಜಾರಿಲ್ಲ. ನನ್ಗೆ ಯಾರಾದ್ರೂ ಏನಾದ್ರು ಅಂದ್ರೆ ಟ್ರೋಲ್ ಮಾಡಿದ್ರೆ ನನ್ಗೆ ಬೇಜಾರಿಲ್ಲ. ಬಟ್ ಒಂದೊಂದು ನಿಜ, ನನ್ನ ಮರ್ಯಾದೆಗೆ ಅಥವಾ ನನ್ನ ವಂಶದ ಮರ್ಯಾದೆಗೆ ಚ್ಯುತಿ ಬಂದ್ರೆ
ನಾನ್ ಹಿಂದೆ ಮುಂದೆನೆ ತುಳಿಯಲ್ಲ. ಫರ್ಗೆಟ್. ನನಗೇನು ಅಡ್ವೊಕೇಟ್ ಆಗ್ಬೇಕು ಅಂತಿಲ್ಲ. ಈಗ ಆಕ್ಟರ್ ಆಗಿದ್ದೀನಿ, ಫಿಲಂ ಇಂಡಸ್ಟ್ರಿನಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಪ್ರೊಡ್ಯೂಸ್ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ನೇ ನಾನು ಕನ್ನಡ ಇಂಡಸ್ಟ್ರಿ ತಗೊಂಡ್ಬರ್ತೀನಿ. ಯಾಕಂತಂದ್ರೆ ಇಲ್ಲಿ ಮೀಟರ್ ಬಡ್ಡಿಗಳು, ಇಲ್ಲಿ ತುಂಬಾ ಮೀಟರ್ ಬಡ್ಡಿಗಳು ನಡೀತಾ ಇದೆ, ಮೀಟರ್ ದಂಧೆ ನಡೀತಾ ಇದೆ. ಇಲ್ಲಿ ಹೆಣ್ಮಕ್ಳನ್ನ ಫಿಲಂ ಅಲ್ಲಿ ಆಕ್ಟಿಂಗ್ ಮಾಡಕ್ಕೆ ಎಲ್ಲರೂ ಅಲ್ಲ, ಹೆಣ್ಮಕ್ಳನ್ನ ಮಂಚಕ್ಕೆ ಕರೆಯುವಂತ ಸಂಸ್ಕೃತಿ ಇದೆ ಇಲ್ಲಿ. ಗೊತ್ತಾಯ್ತಾ? ಕನ್ನಡ ಇಂಡಸ್ಟ್ರಿನಲ್ಲಿ ಆಕ್ಟರ್ ಆಕ್ಟ್ರೆಸ್ ಗಳನ್ನ ಯಾವನಾದ್ರೂ ಮಂಚಕ್ಕೆ ಕರೆದ್ರೋ ನನಗೆ ಗೊತ್ತಾಯ್ತು, ನಿಮ್ಮ ಚಡ್ಡಿಯನ್ನ ನಾನು ಬಿಚ್ಚಿಸ್ತೀನಿ ಫ್ರೀ ಆಫ್ ಕಾಸ್ಟ್. ಅದು ಯಾವನೇ ಆಗಿರ್ಬೋದು. ಬೇರೆಯವ್ರ ಮನೆ ಹೆಣ್ಮಕ್ಳು ಆಕ್ಟಿಂಗ್ ಬಂದ್ರೆ ಮಂಚಕ್ಕೆ ಕರೆಯುವಂತ ಹವ್ಯಾಸ ಜಾಸ್ತಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಸಂಸ್ಕೃತಿ ಮುಂದುವರಿಬಾರ್ದು. ಯಾಕಂತಂದ್ರೆ ನಾವೆಲ್ಲ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದೀವಿ. ಕಾಂಪಿಟೇಷನ್ ನನಗೆ ಗೊತ್ತಿಲ್ಲ. ಕಾರಣ ಯಾಕೆಂತಂದ್ರೆ ಕಾಂಪಿಟೇಷನ್ ಇಸ್ ದ ಲ್ಯಾಂಗ್ವೇಜ್ ಆಫ್ ಜಂಗಲ್ ಅಂತೆ. ನಾನ್ ಬೇಕಾದ್ರೆ ಸೋಲೋಕ್ ರೆಡಿ ಇದ್ದೀನಿ, ಆದ್ರೆ ಸ್ವಾಭಿಮಾನ ಬಿಟ್ಕೊಡಕ್ ರೆಡಿ ಇಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಬೇಕಾ? ನಿನಗೋಸ್ಕರ ವಿಜಯಲಕ್ಷ್ಮಿ ಚೆನ್ನಾಗಿರ್ಲಿ ಅಂತ ನಾವು ಧ್ವನಿ ಮಾಡಿದ್ವಿ, ನೀನ್ ನಮ್ಗೆ ಮಿಯಾವ್ ಬಿಡ್ತೀಯನೋ ನೀನು? ಸೂರ್ಯನ್ಗೆ ಟಾರ್ಚ್ ಆಗ್ತೀನೋ ನೀನು? ಒಬ್ಬ ಪಟ್ಟಣಗೆರೆ ಜಯಣ್ಣ ಒಂದಷ್ಟು ಗ್ಯಾಂಗು ಈ ಕಡೆ ಬಾಯಿ ಮಡ್ಕೊಂಡು ನೀನೇ ಸ್ಟಾರ್ಟ್ ಆಡ್ಬೇಕಾರೆ ಇಡೀ ಇಂಡಿಯಾದ ವ್ಯವಸ್ಥೆಯನ್ನ ಒಬ್ಬ ವಕೀಲನಾಗಿ ನಾನು ಕುರ್ದಿದ್ದೀನಿ. ನನ್ನ ನೆಟ್ವರ್ಕ್ ಅಲ್ಲಿ ಜನ ಅವ್ರಿಗೆ ಗೊತ್ತೇನೋ ನಿನ್ಗೆ? ದರ್ಶನ್, ನನ್ನ ನೆಟ್ವರ್ಕ್ ಅಲ್ಲಿ ಜನ ಇದ್ರೆ ಗೊತ್ತಾ ನಿನ್ಗೆ? ನಿನಗ್ ಬರೀ ಒಂದ್ 70-80 ಜನ ಇರ್ಬೋದು. ನನ್ನ ನೆಟ್ವರ್ಕ್ ಅಲ್ಲಿ ಜನ ಇದ್ರೆ ಗೊತ್ತೇನೋ ನಿನ್ಗೆ? ಗೊತ್ತಾ ನಿನ್ಗೆ? ಮೋರ್ ದ್ಯಾನ್ 15 lakhs. ಯಾರು ಕೂಡ ನಿನ್ ಕಾಣಿಸಲ್ಲ. ನಿನ್ನ ಜೊತೆಲೆ ಆ ನೆಟ್ವರ್ಕ್ ಅಲ್ಲಿ ಇದ್ರು ಕೂಡ ನೀನ್ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಬದುಕು. ವಿಜಯಲಕ್ಷ್ಮಿಗೋಸ್ಕರ ಬದುಕು, ಆ ಮಗುವಿಗೋಸ್ಕರ ಬದುಕು. ಹುಚ್ಚಾಟ ಬಿಡು, ಗೂಂಡಾಯಿಸಂ ಬಿಡು. ನಿನಗೆ 2 ಗನ್ ಬೇಕೇನೋ? ಕೊಟ್ಟಾನ ಯಾವ ನಿನಗೆ ಗನ್ನು? ಆ ಪೊಲೀಸ್ ಕಮಿಷನರ್ಗೂ ಹೇಳಿದೀನಿ, ಆ ದಯಾನಂದ್ ಅಂತ ರಿನ್ಯೂ ಮಾಡಿದ್ದು ವಿ.ಐ.ಪಿ ಲೈಸೆನ್ಸ್ ಅಂತ ನಿಂದು 2 ಗನ್ ಏನಕ್ಕೆ? ಯಾರ್ಗಾನ ಇಕ್ಲಿ ಅಂತನಾ ಕೊಟ್ಟರೋದು? ಪೊಲೀಸ್ ಕಮಿಷನರ್ ದಯಾನಂದ್ ಈತನಿಗೆ 2 ಗನ್ ಏನ್ ತಿರಿಬೇಕು? ಏನ್ ಧಮ್ಕಿ ಹಾಕ್ಲಿ ಅಂತನ? ಉಮಾಪತಿ ತರ ಧಮ್ಕಿ ಹಾಕ್ಲಿ ಅಂತನ? ಮೊದ್ಲು ಆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿ. ಪೊಲೀಸ್ ಕಮಿಷನರ್ ಕ್ಯಾನ್ಸಲ್ ದರ್ಶನ್ಸ್ ವೆಪನ್ ಲೈಸೆನ್ಸ್. ಬೇಕಾರೆ ಗನ್ಮೆನ್ ಕೊಡಿ ಸರ್ಕಾರದಿಂದ ಅದನ್ನು. ಯಾಕಂದ್ರೆ ಮೇಲೆ ನಂಬಿಕೆ ಇಲ್ಲ ನಮ್ಗುನು. ಆಮೇಲೆ ಇಷ್ಟಕ್ಕೂ ವಿ ಡೋಂಟ್ ಕೇರ್ ಅವ್ನು ಏನಾದ್ರು ನಮ್ಗೇನಾಗಬೇಕಾಗತ್ತೆ. ನಮ್ಮ ಹೆಂಡತಿ ಮಕ್ಕಳನ್ನ ನೀನು ಏನೋ ನಿನ್ನ ಹೆಂಡತಿ ಮಕ್ಕಳನ್ನ ಗೌರವ ಕಾಣಿದ್ರೆ ನಿನ್ನ ಪಟಾಲಂ ಕೈಯಲ್ಲಿ ಬಾಯಿಗೆ ಬಂದಂಗ್ ಮಾತಾಡ್ತೀನೋ ನೀನು? ದರ್ಶನ್ ಯಾರೋ ಸಪೋರ್ಟ್ ನಿನ್ಗೆ? ಸಿದ್ದರಾಮಯ್ಯನ, CM ಸಿದ್ದರಾಮಯ್ಯನ, ಜಮೀರ್ ಅಹಮದ್ ಖಾನ, ಎಲ್ಲಾರು ನಾನು ಬೆಜ್ಜಾನ್ ನೋಡಿದ್ದೀನಿ. ರಮೇಶ್ ಜಾರಕಿಹೊಳಿಯಿಂದ ಹಿಡಿದು ಎಲ್ಲರೂ ಗೊತ್ತು ನನ್ಗೆ, ಅವ್ರ ಯೋಗ್ಯತೆಗಳು ಗೊತ್ತು. ಒಂದ್ ಹೇಳ್ತಾ ಇದ್ದೀನಿ, ದರ್ಶನ, ಬಿಹೇವ್. ನಿನ್ನ ಗ್ಯಾಂಗ್ ವಾರು, ನಿನ್ನ ಧಮ್ಕಿ, ನಿನ್ಗೆ ಪ್ರೊಡ್ಯೂಸರ್ಗಳಿಗೆ ಧಮ್ಕಿ ಹಾಕೋದು, ನಿನ್ನ ಹುಚ್ಚಾಟ, ನಿನ್ನ ಶೆಡ್ಡು, ನಿನ್ನ ಪಕ್ಕದ ಮನೆ, ನಿನ್ನ RR ನಗರದ ಮನೆ, ಇವೆಲ್ಲ ನಿನ್ನ ಮನೆಗಿಟ್ಕೋ. ನನಗೆ ನೀನೊಬ್ಬ ಆಕ್ಟರ್ ಬಿಟ್ರೆ ನೀನೇನು ಅಲ್ಲ. ನೀನ್ ಡಾನ್ ಆಗಿರೋ, ಅದು ನಿನ್ ಲೈಫ್ಗೆ. ನನ್ನ ಲೈಫ್ಗೆ ನಾನೇ ಡಾನು. ನನ್ನ ವಿಚಾರಕ್ಕೆ ಬಂದ್ರೆ ಖಂಡಿತವಾಗಿ ನಿನ್ನ ಕನ್ವಿಕ್ಷನ್ ಮಾಡ್ಸಿರ ಬಿಡಲ್ಲ. ಈ ಕೊಲೆ ಕೇಸಲ್ಲಿ ಕನ್ವಿಕ್ಷನ್ ಆಗೇ ಆಗುತ್ತೆ ನಿನ್ಗೆ. ನೀನ್ ಬಚಾವಾದ್ರೆ ನಿನ್ ಹೆಂಡತಿ ವಿಜಯಲಕ್ಷ್ಮಿ ಮಾಡಿರೋ ಪುಣ್ಯ. ಈ ರಂಗಭೂಮಿನಲ್ಲಿ ಎಂತೆಂತ ಕಲಾವಿದ್ರು ಕಣ, ಎಷ್ಟೋ ಜನ ಕಳೆದೋಗ್ಬಿಟ್ರು. ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ಅವ್ರು ಸಾಯೋ ತರ ಇತ್ತಾ? ಸಾವು ನಿನ್ಗೂ ಬರ್ಬೋದಲ್ವಾ, ನನಗೂ ಬರ್ಬೋದಲ್ವಾ? ಇದಷ್ಟು ದಿನ ನೆಮ್ಮದಿಯಾಗಿರ್ಬೋದಲ್ವಾ? ನನಗೇನ್ ಸಮಸ್ಯೆ ಇಲ್ಲ. ನಿನಗೆ ಕೆರ್ತಾ ಇದ್ರೆ ಕೆರೆಯಾಗ ನಾನು ರೆಡಿ ಇದ್ದೀನಿ. ನಿನ್ನ ಪಟಾಲಂಗಳು ಹುಚ್ಚಾಟ ಮೆರೆದ್ರೆ ಕರ್ನಾಟಕ ಪೊಲೀಸ್ ಪವರ್ ನ ಕೊಲೆ ಕೇಸಲ್ಲಿ ನೋಡಿದ್ಯಾ? ನಿನಗೆ ಯೋಗ್ಯತೆ ಇದ್ರೆ ಆ ಯಾರ್ಯಾರು ಕರ್ಕೊಂಬಂದ್ ಕೊಲೆ ಕೇಸಲ್ಲಿ ತಗಲಾಕಿದ್ಯಲ್ಲ ಅವ್ರ ಫ್ಯಾಮಿಲಿಗೆ ಒಂದೊಂದು 50 ಲಕ್ಷ, 1 ಕೋಟಿ ರೂಪಾಯಿ ಕೊಡು ನಿಂಗೆ ಯೋಗ್ಯತೆ ಇದ್ರೆ. ಆ ಯೋಗ್ಯತೆ ಇಲ್ವಲ್ಲ? ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಅಲ್ವಾ? ಮತ್ತೆ ಇವಂದು ಬರ್ಸ್ಕೊಂಡೆ ಅಂತೆ ಆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದ್ನಲ್ಲ, ಏನೋ ಅವನ ಹೆಸರು? ಯಾರಪ್ಪ ಅವನು? ಜಗದೀಶ್, ಸೌಂದರ್ಯ ಜಗದೀಶ್. ಏನ್ ಕತೆ? ಸೌಂದರ್ಯ ಜಗದೀಶ್ ಆ ಕ್ಲಬ್ ಏನೋ ಬರ್ಸ್ಕೊಂಬಿಟ್ಟೆ ಅಂತ. ಸೌಂದರ್ಯ ಜಗದೀಶ್ ಅಕೌಂಟ್ ಇಂದ ಪವಿತ್ರಾಗಿ ಏನ್ ಕತೆ ಅದು? ಲೇ, ನಾನ್ ಬೇರೆಯವ್ರ ದುಡ್ಡಲ್ಲಿ ಬದುಕಲ್ಲ. ನೀನು ಡಾನ್ಗಿರಿ ಮಾಡ್ಕೊಂಡು ಈಗ ಬಾಲ್ಗಳು ಬಾಳ್ಕೊಂಡ್ ಬಂದಿದ್ದೆ, ಗೊತ್ತಿದೆ. ಏನ್ ನೀನ್ ಡಾನ್ ಆಗ್ಬಿಟ್ರೆ ಇಂಡಸ್ಟ್ರಿ ಡಾನ ನೀನು? ಇವಾಗ ಇನ್ನೊಂದು ಡಾನ್ ಇದಾರೆ ಜಗದೀಶ್ ಅಂತ. ಯಾವ್ದಾದ್ರು ಕತೆ ನನ್ನ ಹತ್ರ ಹುಡ್ಕೊಂಡ್ಬರ್ಲಿ ಸೆಟ್ಲ್ಮೆಂಟ್ಗೆ. ನಿನಗೆ ಅಡ್ಡಡ್ಡ ಫಿಕ್ಸ್ ಮಾಡಿಲ್ಲ ನಾನು ಕಾನೂನಲ್ಲಿ. ಈಗ ಕನ್ನಡ ಇಂಡಸ್ಟ್ರಿಗೆ ನೀನ್ ಒಬ್ಬನೇ ಡಾನ. ಈಗ ನಾ ಒನ್ ಮೋರ್ ಡಾನ್ ಎಸ್ಕಮ್ ಜಗದೀಶ್ ಅಂತ. ಈಗ ಇನ್ನೊಬ್ಬ ಡಾನ್ ಬಂದಿವ್ರೆ. ಈಗ ಕಿತ್ಕೊಂತೀಯಾ? ಕಿತ್ಕೊಳ್ಳಲೇ, ಕಿತ್ಕೊಳ್ಳ.
ನಾನೇ ಇರ್ತೀನಿ. ಯಾವ್ದಾದ್ರು ನ್ಯಾಯಗಳು ನನ್ನ ಹತ್ರ ಬರ್ಲಿ, ನಿನ್ ಗಾನ ಅಡ್ಡಡ್ಡ ಫಿಕ್ಸ್ ಮಾಡಿಲ್ಲ ಕೋರ್ಟಲ್ಲಿ, ಇನ್ನೊಂದ್ 20 ವರ್ಷ ಆದ್ರೆ ಬರೀ ಕೋರ್ಟ್ ತಿಳ್ಕೊಂಡೇ ಇರ್ಬೇಕು ನೀನು. ತಗೊಂಬಂದು ದಿಸ್ ಇಸ್ ಒಂದ್ ಅಡ್ವೈಸು. ಅದುಮ್ಕೊಂಡು ಬಂದಿದ್ಯಾ, ಅದುಮ್ಕೊಂಡು ಜೀವನ ಮಾಡು. ತಿರ್ಗಾನ ತೆರೆಯಕ್ ಹೋದ್ರೆ ಅಡ್ಡಡ್ಡ ಫಿಕ್ಸ್ ಮಾಡ್ಬಿಡ್ತೀನಿ. ಇಡಿಯಟ್ ತಗೊಂಬಂದು ಗೂಂಡ ಅಂತೆ ಗೂಂಡ. ಯಾವ ಉರ್ಸಿಮೆ ಗೂಂಡನ ನಿನ್ಲಿ ಎಗರ್ಸ್ ಒದ್ರೆ ಮೈಂಡ್ ಇಟ್. ಓಕೆ, ಇದು ಧಮ್ಕಿನೇ ಅನ್ಕೋ. ನನ್ಗೇನ್ ಕೇರ್ ಮಾಡಲ್ಲ, ಹೋಗಿ FIR ಮಾಡ್ಸು. ನಾನ್ ನೋಡಿದ್ ಪೊಲೀಸು, ನಾನ್ ನೋಡಿದ್ FIR ಎಲ್ಲ ನೋಡಿದೀನಿ ನಾನು. ಏನು ಮಾಡಿದ್ರಲ್ಲಿ ಹೋರಾಟ ಮಾಡ್ಕೊಂಡು 3 ಸರಿ ಜೈಲ್ಗೆ ಹೋಗಿದ್ದಾನಲ್ಲಿ. ನಿನ್ ತರ ಕೊಲೆ ಆರೋಪ ಹೊತ್ತೋಗಿಲ್ಲ ನಾನು. ಪುನೀತು ಲ್ಯಾಂಬೋರ್ಗಿನಿ ತಗೊಂಡ್ರೆ ನಿನ್ಗೆ ತಿಕಾವರಿನಾ? ತಗೋ, ನಿನ್ಗೆ ಲ್ಯಾಂಬೋರ್ಗಿನಿ ಅಲ್ದಿರೋ ರೋಲ್ಸ್ ರೈಸ್ ತಗೋ. ಆ ದೊಡ್ಡ ಮನೆಯವ್ರ ಹೆಸರು ಯಾಕೆ ನಿನ್ಗೇನೋ ಬಂದ್ ಕಿತ್ತಿದ್ರಾ? ದೊಡ್ಡ ಮನೆಯವರು ಕಿತ್ತಿದ್ರ ನಿನ್ಗೆ? ನೀನ್ ಆಕ್ಟರ್ ಆಗ್ಬಿಟ್ರೆ, ನಿನ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಾಯಿ ಇದ್ದು ಬಿಟ್ರೆ, ನಿನ್ಗೆ ಕಾಂಗ್ರೆಸ್ ಇದ್ಬಿಟ್ರೆ, ಬಿಜೆಪಿ ಇದ್ಬಿಟ್ರೆ, ಮುಂದ್ರತ್ನ ಡಾನ್ ನೀನು. ನನ್ಗೆ ಇವ್ ಯಾರು ಬೇಡ, ಸ್ಟಿಲ್ ಐ ಆಮ್ ಎ ಡಾನ್. ನೀನ್ ಹೇಳ್ತಿಲ್ಲ, ಯಾರು ಬೇಕಾಗಿಲ್ಲ, ನಾನೇ ಸಾಕು. ಐ ಮೈ ಸೆಲ್ಫ್ ಎ ವೆಪನ್. ಗೊತ್ತಾ ನಿನ್ಗೆ? ನಾನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಿನ್ನ ನಾಯಿಗಳು ಬಿಟ್ಬಿಟ್ಟು ಧಮ್ಕಿ ಹಾಕ್ಸಿಯಾ? ಎಷ್ಟ್ ಕೊಟ್ಟ ಇವನ್ಗೆ, ರಿಷಿಗೆ ಎಷ್ಟ್ ಕೊಟ್ರಿ? ತಲೆಯಾಗ ಬಟ್ಟೆ ಇಲ್ದವನ್ಗೆ ಪಾಪ, ಅವನ್ ಕೈಲಿ ವಿಡಿಯೋ ಮಾಡೋ ಸಾಕ್ಬಿಟ್ಟು ಈಗ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ಎಚ್ಚೆತ್ಕೊಳ್ಳಲೇ ದರ್ಶನ್, ಎಚ್ಚೆತ್ಕೋ. ನಿನ್ಗೆ ಹೇಳ್ತಾ ಇರೋದು, ನಾನ್ ಬೇರೆ ತರ ಅಲ್ಲ, ನಾನ್ ಡೈರೆಕ್ಟ್ ಆಗಿ ಹೇಳ್ತೀನಿ, ಆಮೇಲೆ ಡೈರೆಕ್ಟ್ ಆಗಿ ಮಾಡ್ತೀನಿ ನಿನ್ಗೆ. ಕಾನೂನು ರೀತಿನಲ್ಲಿ ಐ ವಿಲ್ ಫಿಕ್ಸ್ ಯು. ಇಡಿಯಟ್, ಧಮ್ಕಿ ಹಾಕ್ತೀಯ ಉಮಾಪತಿಗೆ. ಎಷ್ಟೋ ಧೈರ್ಯ ನಿನ್ಗೆ ಗನ್ನಿಡಕ್ಕೆ? ಏನ್ ಮುಂಬೈ ಡಾನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಅಥವಾ ಪಾಕಿಸ್ತಾನ ಟೆರರಿಸ್ಟ್ ಅನ್ಕೊಂಡ್ಬಿಟ್ಟಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ ಉಮಾಪತಿ ಗನ್ನಿಡ್ತಿದ್ದೆ ನೀನು? ಅವ ಪ್ರೊಡ್ಯೂಸರ್ ಗನ್ನಿಡ್ತೀಯಾ? ನಿನ್ಗೇನೋ ತೊಂದರೆ ಇದೆ, ಹೋಗಿ ಕಂಪ್ಲೇಂಟ್ ಕೊಡು ಪೊಲೀಸ್ ಇದ್ರೆ. ನೀನ್ ಯಾವನ ಗನ್ನಿಡಕ್ಕೆ? ಓರ್ಯೋ, ನೀನ್ ಯಾವನ ಪ್ರೊಡ್ಯೂಸರ್ಗೆ ನೀನೇ ಕಾಣೆ ಆಗ್ಬಿಡ್ತೀಯಂತ? ಕಾಣೆ ಆಗ್ಬಿಟ್ಟಿದ್ಯಾಗ ಇಂಡಸ್ಟ್ರಿನಲ್ಲಿ ಕಾಣೆ ಆಗಿದ್ಯಾ? ಜೈಲಲ್ಲಿ ಇದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ರಚಿತಾ ರಾಮ್ಗೂ ನಿನ್ಗೇನ್ ಸಂಬಂಧ? ರಚಿತಾ ರಾಮ್ ಬಗ್ಗೆ ನಾನ್ ಸ್ಟೇಟ್ಮೆಂಟ್ ಕೊಟ್ರೆ ನಿನ್ಗ್ಯಾಕ್ ತಿಕಾವ್ರಿ? ಅನುಶ್ರೀ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಿನ್ಗ್ಯಾಕ್ ತಿಕಾವ್ರಿ? ಏನ್ ನೀನೊಬ್ಬನೇನೆ ಹೀರೋ? ಆ ಬಾಡಿ ನೋಡು, ಕುಡ್ದು ಹೆಂಗಾಗಿದೆ ಆ ಬಾಡಿನ. ಅದು ಕನ್ನಂಬಾಡಿ ಕಟ್ಟೆ ಇದ್ದಂಗೈತೆ. ಇಡಿಯಟ್, ನನ್ನ ಹೆಂಡತಿ ಬಗ್ಗೆ ಮಾತಾಡ್ತೀನಿ ನೀನ್ ಪಟಾಲಮ್ಮ. ಎಷ್ಟೋ ಧೈರ್ಯ ಅವ್ರಿಗೆ ನನ್ನ ಹೆಂಡತಿ ಬಗ್ಗೆ ಮಾಡಕ್ಕೆ? ಮಗನೇ, ಯಾವೊಳಗೋ ಮಾಡಿದಕ್ಕೆ ಕೊಲೆ ಮಾಡಿದ್ಯಾ? ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಕಾನೂನು ಆಮೇಲೆ ಜಗ್ಗುದಾಗ ಬರ್ತಾನೆ. ಈ ಇಂಡಸ್ಟ್ರಿನಲ್ಲಿ ನಾನು ಇರ್ತೀನಲ್ಲಿ, ನೀನ್ ಏನ್ ಕಿತ್ಕೋ. ಪಟ್ಟಣಗೆರೆ ಜಯಣ್ಣ ಒಂದು ಸತಿ CCB ಕೈ ವರ್ಕ್ ಮಾಡಿಸಿದ್ರೆ ಈ ರಿಕವರಿ, ಈ ಗಾಂಜಾ, ಈ ಅಫೀಮು, ಈ ಮಾಂಜಾ, ಈ ರಿಕವರಿ ಎಲ್ಲ ಸರಿ ಹೋಗ್ಬಿಡ್ತದೆ. ಹೇಳದ್ನಲ್ಲ, ಪೊಲೀಸವ್ರಿಗಿಂತ ದೊಡ್ಡ ಡಾನ್ ನಾನು ನೋಡಿಲ್ಲ. ಪೊಲೀಸವ್ರನ್ನ ನಾನು ಗೌರವಿಸ್ತೀನಿ ಒಂದು ಕಾರಣಕ್ಕೆ, ಈ ಸಮಾಜದಲ್ಲಿ ನಿನ್ನಂತ ಪುಂಡ್ರಿಗೆ ಪೊಲೀಸೇ ಸರಿ. ಐ ಸ್ಟ್ಯಾಂಡ್ ವಿತ್ ಪೊಲೀಸ್. ರೌಡಿಗಳ ವಿಚಾರ ಬಂದಾಗ, ಲಾ ಅಂಡ್ ಆರ್ಡರ್ ವಿಚಾರ ಬಂದಾಗ ನಾನು ಖಂಡಿತವಾಗಿ ಪೊಲೀಸರ ಜೊತೆ ಇರ್ತೀನಿ. ಪೊಲೀಸವ್ರನ್ನ ನಾನು ಪ್ರಶ್ನೆ ಮಾಡಿದ್ ಯಾವಾಗ ಗೊತ್ತೇನಲ್ಲೇ? ಆಫ್ಟರ್ ಆಲ್ ಒಂದು ಕೇಸಲ್ಲಿ ನೀನು ಹೊರಗಡೆ ಬರಕ್ ಆಗಿಲ್ಲ. 2010ರಲ್ಲಿ ಗೊತ್ತಾ ನಿನ್ಗೆ? 51 ಜನ IPS ಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿಸೋ ನಾನು. ದಟ್ಸ್ ಜಗದೀಶ್. 51 ಜನ IPS ಗಳನ್ನ 2010ರಲ್ಲಿ ಬ್ಲಾಕ್ ಲಿಸ್ಟ್ ಮಾಡಿಸೋ ನಾನು. ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಹೆಸರು ಗಡಗಡ ನಿಲ್ತದೆ ತಪ್ಪು ಮಾಡಿದ್ರೆ. ಹಂಗನ್ಬಿಟ್ಟು ನಾನು ಯಾವತ್ತೂ ಡಾನ್ಗಿರಿ ಯೂಸ್ ಮಾಡಿಲ್ಲ. ನಿಮ್ ತರ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ನಿನ್ ಪುತ್ರ ನೀನು 2 ಗನ್ ಏನ್ಕೋಬೇಕು ನಿನ್ಗೆ? ದರ್ಶನ 2 ಗನ್ ಲೈಸೆನ್ಸ್ ಬೇಕು, ಅದು VIP ಲೈಸೆನ್ಸ್. ಇನ್ ಟಿಕೆಟ್ ಕಣಕ ಏನ್ಕೋಬೇಕು ನಿನ್ಗೆ? 2 ಲೈಸೆನ್ಸ್ ಏನ್ ಬೇಕು? ನೀನ್ ದೊಡ್ಡ ಹೀರೋ ಅಲ್ವಾ? ಡಾನ್ ಅಂತ. ಡಾನ್ ಏನ್ ಬೇಕು? ಯಾಕೆ ತಾಕತ್ತಿಲ್ವಾ? ತೋಳಲ್ಲಿ ತಾಕತ್ತಿಲ್ವಾ ದರ್ಶನ? ತೋಳಲ್ಲಿ ತಾಕತ್ತಿಲ್ವಾ? ಇಲ್ಲ ರಿಷಿ ಕಲ್ಸು, ಲೊಕೇಶನ್ ಹಾಕ್ಸ್ತೀನಿ, ಕಲ್ಸು ರಿಷಿನ. ಐ ವಾಂಟ್ ಟು ಸಿ ರಿಷಿ. ಪಾಪ ತಲೆಗೆ ಬಟ್ಟೆ ಎಲ್ದು ಜೀವನ ಸ್ಕ್ರಾಪ್ ಮಾಡ್ಕೊಂಡು ನನ್ನ ಕೈಲಿ ವಿಡಿಯೋ ಮಾಡ್ಸಾಕ್ಬಿಟ್ಟು ನಿಂದು ದೊಡ್ಡ ಹೀರೋನೇನಲ್ಲಿ ನೀನೇ ಮಾಡಕ್ಕಯ್ಯ ವಿಡಿಯೋನ. ಇಲ್ಲ ಅಡ್ರೆಸ್ ಲೊಕೇಶನ್ ಹಾಕ್ತೀನಿ, ಬಾರೋ ನನ್ ಮನೆಗೆ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಬಾ ಇವತ್ತು. ಮಗನೇ, ತೊಟ್ಟಿ ತರ ಆಡಕ್ ನನ್ಗೂ ಬರ್ತದೆ. ತೊಟ್ಟಿ ತರ ಆಡ್ಬೇಡ. ಯಾವನ ಶೆಡ್ ಅಲ್ಲಿ ಗ್ಯಾಂಗ್ ಅಂತೆ,
ನಾನು ಎಕ್ಕಡ ಅಂತೆ ಹೋಗ ಕೊಡ ಕಂಪ್ಲೇಂಟ್ ನನ್ ಮೇಲೆ, ನಾನ್ ನೋಡ್ತೀನಿ ನಿನ್ಗೆ ಆಮೇಲೆ ಬಂದು. ಯಾವನ ನೀನು? ಯಾವನ ನಿಂದು? ಆಂಧ್ರ ಮೂಲ ನಿಂದು. ಅವನು ಅವನು ಯಾರೋ ಮುನ್ರತ್ನ ನಾಯ್ಡು MLA RR ನಗರ, ಅವನು ಆಂಧ್ರ ಮೂಲ ಆಂಧ್ರ ಗ್ಯಾಂಗಲ್ ಕಟ್ಟಿದ್ರ ನೀವು. ಆಂಧ್ರ ಮಾಫಿಯಾ ಕನ್ನಡ ಇಂಡಸ್ಟ್ರಿ ನಡೀತದೆ. ಇಲ್ಲಿವರೆಗೂ ಓಕೆ, ಇನ್ ಮೇಲೆ ಜೋಕೆ. ಯಾಕಂದ್ರೆ ಜಗ್ಬಾಯ್ ಇಸ್ ದರ್. ಯಾವ ಜಮೀನವರ ಬಾಯಿಲಿ ನಾನ್ ತೋರಿಸ್ತೀನಿ ಬಾಯ್ಗಿರಿ ಏನಂತ. ಐ ವಿಲ್ ಶೋ ವಾಟ್ ಇಸ್ ಬಾಯ್ಗಿರಿ. I will show what is Baigiri. I believe in the law of the nation. For the last 78 years, the spirit of the constitution has saved all of us. And the liberty what today I speak, it's I think blessings of my constitution. ನನ್ನ ದೇಶದ ಸಂವಿಧಾನ ನಂಬಿರೋನ್ ಕಣಲ್ಲಿ ನಿಂತರ ಪಟ್ಟಂಗೆರೆ ಜೈನನ್ನ, ಆ ಶೆಡ್ಡನ್ನ, ಆ ಪರೋಡಿಗಳನ್ನ, ಆ ಗ್ಯಾಂಗ್ ಅನ್ನ, ನಿನ್ನ ಹೊಲ್ಸ್ ಬಾಯಿನ, 5 star ಹೋಟೆಲ್ನ, ಅದ್ರ ಮಂಚಾನ, ಫಾರ್ಮ್ ಹೌಸ್ ಅನ್ನ, ಮುನ್ರತ್ನ ನಾಯ್ಡು ನಂಬಿಲ್ಲ ನಾನು. ನಿನ್ಗೆ ಎಷ್ಟು ಕೊಟ್ರ ನಿನ್ಗಲ್ಲಿ ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಕ್ಕೆ ಎಷ್ಟು ಕೊಟ್ರ? 2 ಕೋಟಿಗ? ಕ್ಯಾನ್ವಾಸ್ ಮಾಡಕ್ಕೆ 2 ಕೋಟಿ ಬೇಕಾ ನಿನ್ಗೆ? 2 ಗನ್ ಬೇಕಾ ನಿನ್ಗೆ? ಎಲ್ಲ ಎಲ್ಲ ನಿನ್ಗೆ ಎಲ್ಲ ಹೇಳ್ಬೇಕು ನಿನ್ಗೆ. ಏನ್ ಇವನು ಬಾಯಿ ಕನ್ನಡ ಇಂಡಸ್ಟ್ರಿಗೆ? ನಾನು ಬಾಯಿನ ಕಣಲ್ಲಿ, ನಿನ್ ಬಾಯಿ ಅಂತ ಹೇಳ್ಕೊಬೇಕು. ಅದರ್ವೈಸ್ ನನ್ನ ಬಾಯಿ ಅಂತಾರೆ. ಬಾಯಿ ಅನ್ನೋರು ನಡೆದೋಗ್ಬಿಡ್ತಾರೆ. ಏನವನ್ಗೆ ಜಮೀರ್ಗೆ ನಮ್ದಕ್ಕೆ ಸಾಮಾನು ಅಲ್ಲ, ಕುಮಾರಸ್ವಾಮಿಗೆ ಸಾಮಾನು ತಂದಿಟ್ಟಿದ್ರು, ಅವ್ರದ್ದು ಸಾಮಾನು ತಗೊಂಡಾಗಿಲ್ಲ. ಕನ್ನಡ ನೆಟ್ಟಿಗೆ ಬರಲ್ಲ ಅವನ್ಗೆ. ಮಿನಿಸ್ಟರ್ ಅಂತ ಮಿನಿಸ್ಟ್ರು ದುಡ್ಡು ಮಾಡ್ಬಿಟ್ಟು ದುಡ್ಡು ಹಂಚಿ MLA ಆಗೋದಲ್ಲ. ನೀಯತ್ತಲ್ಲಿ ಯಾವತ್ತು ಆ ನೀಯತ್ ಎದೆನಲ್ಲಿ ಇರ್ಬೇಕು. 2 ಗನ್ ಏನ್ಕೋಬೇಕು ನಿನ್ಗೆ? ಲೈಸೆನ್ಸ್ ಏನ್ ಬೇಕು? 2 ಲೈಸೆನ್ಸ್ ಏನ್ ತಿಕ್ಕಿ ಕಣಕ? ಇಡಿಯಟ್ ಮೈಂಡೆಡ್. ನಾನು ಸೌಮ್ಯವಾಗಿರ್ತೀನಿ. ಲಿಮಿಟ್ಸ್ ಕ್ರಾಸ್ ಮಾಡಿದ್ರೆ ನನ್ನ ತನ ಏನಂತ ತೋರಿಸ್ಬಿಡ್ತೀನಿ. ಯಾರ ನಿನ್ನ ಕೊಲೆ ಮಾಡಿ, ಆ ರೇಣುಕಾ ಸ್ವಾಮಿನ ಕೊಲೆ ಮಾಡಿ, ಆ ಬಾಡಿನ ಛಿದ್ರ ಮಾಡಿ, ಆ ಕಾಮಾಕ್ಷಿ ಪಾಳ್ಯ ಲಿಮಿಟ್ಸ್ ಇಂದ ತಗೊಂಡಾಗಿ ಹಣ ಬಿಸಾಕಿ ಜಿಮ್ ಅಂತೆ, ಜಿಮ್ ಮೈಸೂರಲ್ಲಿ ಜಿಮ್ ಮಾಡ್ತಾ ಇದ್ದ. ಅದಕ್ಕೆ ಚಂದನ್ ಬಂದಿದ್ದು ಗುಮ್ಮಕ್ಕೆ ಅಲ್ಲ. ಕೊಲೆ ಮಾಡಿ ಅಣ್ಣವ್ರೊಬ್ಬರು ಜಿಮ್ ಅಂತೆ ಮೈಸೂರಲ್ಲಿ. ಹೆಂಗಿತ್ತು ಜಿಮ್? ಚಂದನ್ ತಗೊಂಬಂದಲ್ಲ, ಕೇಳಿ ಚಂದನ್ಗೆ. ಚಂದನ್ ಅಷ್ಟೇ, ACP ಚಂದನ್ ನಮ್ಮ ಒಕ್ಕಲಿಗರ ಮಠದಲ್ಲಿ ಓದೋದ ಪ್ರಾಡಕ್ಟ್ ಅದು. ACP ಚಂದನ್ ನಮ್ಮ ಮಠದ ಪ್ರಾಡಕ್ಟ್. ನಮ್ ಗುರುಗಳಿದ್ರಲ್ಲ, ನಿರ್ಮಲಾನಂದ ಸ್ವಾಮೀಜಿಗಳು, BGS ಬಾಲಗಂಗಾಧರ ಮಠ ಇದೆಯಲ್ಲ, ಅದ್ರಲ್ಲಿ ಪ್ರಾಡಕ್ಟ್ ಅಲ್ಲೇ ಓದಿದ್ದು ಚಂದನ್. ನೀನೇ ಅನ್ಕೊಂಡೆ ಹೆಂಗೆ ಗುಮ್ಮಿದವನು? ನಿಮ್ಗೆ ಜಿಮ್ ಬೇಕಾ? ನಿನ್ಗೆ ಕೊಲೆ ಮಾಡಿ ಜಿಮ್ ಮಾಡ್ತಾ ಇದ್ದೇನ? ಹೆಂಗ ಮನ್ಸು ಬಂತು ನಿನ್ಗೆ? ವಿಕೃತ. ಒಬ್ಬ ವ್ಯಕ್ತಿನ ಸಾವಿಗೆ ನೀನು ಕಾರಣ ಆಗ್ಬಿಟ್ಟು ಜಿಮ್ ಮಾಡ್ತಾ ಇದ್ದ. ಹಿಂಗೆ ACP ಚಂದನ್ ಗುಮ್ಮಿದ್ದಿನಿಗೆ. ಇಡಿಯಟ್. ಆಮೇಲೆ ಉಚ್ಚಾಟ ಇವನ್ ಫ್ಯಾನ್ಸ್. ಎಷ್ಟ್ ಕಾಸು ಕೊಡ್ತೀಯ ಫ್ಯಾನ್ಸ್ಗೆ? ತಿಂಗಳು ಪೇಡ್ ಅಲ್ಲ, ಪೇಡ್ ಫ್ಯಾನ್ಸ್. ನಿನ್ ಯೋಗ್ಯತೆಗೆ ಕಾಸು ಕೊಟ್ಟಿಲ್ಲ, ಅವರು ನಿನ್ ಜೊತೆ ಇರಲ್ಲ. ಬೇರೆಯವ್ರಿಗೆ ಯಾರಿಗೋ ಜೈಕಾರ ಆಗ್ತಾರೆ. ನಾನ್ ನಿನ್ ಯೋಗ್ಯತೆ ಬಿಡಿಯಾಗಿ ಎಣಿಸಿದೀನಿ ಬಿಡಲಿ. ಆ ಶೆಡ್ ಅಲ್ಲಿ ಏನೇನ್ ಬಾಳ್ತೀಯಾ? ಬಾಯ್ಗೂ ನಿನ್ಗೆ ಏನ್ ಸಂಬಂಧ? ಜೈನ್ ಸಿಂಗ್ ಶೆಡ್ ಬಡಿಯ ಕೊಟ್ಟವನೆ. ಆ ಜೈನ್ ಅಕ್ಕನ ಮಗನ ಏನಾದ್ರು ಕಿಸಿತಾನೆ, ಯಾರು ತಾಕೊಂಬತ್ತಾನೆ. ನೀವ್ ಏನೇನ್ ಬಾಳ್ತೀರಾ? ಫಿಲಮ್ ಅಲ್ಲಿ ದುಡ್ಡು ಬರೋದು ಕಡಿಮೆನೆ ನಿಮ್ಗೆ. ಎಲ್ಲಾ ಅಕ್ರಮ ದುಡ್ಡುಗಳು ನಿಮ್ಗೆ. ಅದು ಮಾಡ್ಕೊಡಕ್ಕೆ ಶೆಡ್ ನಿಮ್ಗೆ. ರಾತ್ರಿ ಹೊತ್ತು ಶೆಡ್, ಬೆಳಗ್ಗೆ ಹೊತ್ತು ಸ್ಟಾರ್ ಹೋಟ್ಲು. ನಿನ್ನ ಬಾಳ್ ಗೊತ್ತಿಲ್ಲ ನನಗೆ. ಲೇ, ನಿಮ್ಮ ಯಾವ ಜಾಂಡ ಮೆಸೇಜ್ ಕೂಡ ಏನ್ ಮಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಲೇ, ನೀರಾಗ ಅದ್ದು ಬಿಟ್ಟಿದ್ದೀನಿ ಅವನನ್ನ. ಅವನ್ ದರ್ಶನ್ನ ನೀರಾಗ ಅದ್ದಿದ್ದೀನಿ. ಲೇ, ನೀವು ಮೆಸೇಜ್ ಅಲ್ಲ ಕಣ. ಲೇ, ನಿಮ್ ಮೆಸೇಜ್ ಹಾಕ್ಲಿ ಏನು ಆಗಲ್ಲ. ಕನ್ನಡ ಇಂಡಸ್ಟ್ರಿಗೆ ಹೊಸ ಬಾಸ್ ಬಂದರೆ. ಜಗ್ಗುಬಾಯ್ ಇಸ್ ದ ಹೊಸ ಬಾಸ್ ಫಾರ್ ಕನ್ನಡ ಇಂಡಸ್ಟ್ರಿ. ನೋಡ, ನಾನ್ ನಡೆಸ್ತೀನಿ ಕನ್ನಡ ಇಂಡಸ್ಟ್ರಿನ. ನಾನ್ ನಡೆಸ್ತೀನಿ. ತಾಕತ್ತಿದ್ದ ತಡಿರೋ ನೀವು. ನೀನು ಇಲ್ಲಿ ಯಾವನ ಮೆಸೇಜ್ ಹಾಕ್ತಾರೆ, ಆ ಗ್ಯಾಂಗು, ನಿನ್ನ ಪಟಾಲಮು, ನಿನ್ನ ಪಟ್ಟಣಗೆರೆ ಜಯಣ್ಣನ್ ಗ್ಯಾಂಗು, ಅವ್ರ ಅಕ್ಕನ ಮಗನ್ ಗ್ಯಾಂಗು, ಮುನ್ರತ್ನ ನಾಯ್ಡು ಗ್ಯಾಂಗು, ನಿನ್ನ ಪರೋಡಿ ಗ್ಯಾಂಗು, ಎಲ್ಲದನ್ನ ಸೇರಿಸ್ಕೊ, ನಂದು ಕಿತ್ಕೋ. ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು ಸೇರ್ಸ್ಕೊ. ಬಾಯಿ ಅವರು ಬೇಕು. ಸಿದ್ದರಾಮಯ್ಯನ್ ಕೇಳು ನನ್ ಬಿಡ್ಸಕ್ಕೆ. ನಿನ್ನ ಯೋಗ್ಯತೆಗೆ ಒಂದು ಬೇಲಾಗಿಲ್ಲ. ಸುಳ್ಳು ಹೇಳ್ಕೊಂಡು ಆಪರೇಷನ್ ಹೆಸರ್ಕೊಂಡು ಬಂದು ಕೂತವನೇ ಇಲ್ಲಿ. ನಿನ್ನ ಕರೆಕ್ಟ್ ಆಗಿ ಹೇಳ್ತಾನೆ ಅಜಿತ್ ಹನುಮಂತನವ್ರು. ಕರೆಕ್ಟ್ ಆಗಿ ಹೇಳ್ತೀಯ ಗುರು ಇವನ್ಗೆ. ದಾಂಡ್ಗೆ ಇದ್ದಂಗಿದ್ದಾನೆ, ವೀಕ್ ಅಂತೆ.
ದಾಂಡ್ಗೆ ತಿನ್ಕೊಂಡ್ ದಾಂಡ್ಗೆ ಇದ್ದಂಗೆ ಕರೆಕ್ಟ್ ಆಗಿ ಅಜಿತ್ ತಿನ್ನೋ. ಇವತ್ತು ಒಪ್ಕೊಂಡೆ ನಿನ್ನ, ಇವತ್ತು ಒಪ್ಕೊಂಡೆ. ಇವನ್ ದರ್ಶನ್ ವಿಚಾರದಲ್ಲಿ ನಿಂದು ವಿವರಣೆ 100% ಕರೆಕ್ಟ್ ಆಗಿದೆ. ದಾಂಡ್ಗೆ ಇವನು ಮನೆಗೆ ಮಾರಿ ಊರಿಗೆ ಉಪಕಾರಿ, ನನಗೆ ಊರಿಗೆ ಉಪಕಾರಿನೂ ಅಲ್ಲ ನೀನು, ಆ ಶೆಡ್ಗೆ ಉಪಕಾರಿ. ಆ ಶೆಡ್ ಅಲ್ಲಿ ನಡೆಯುವ ಎಲ್ಲಾ ಕ್ರಮಗಳಿಗೂ ನೀನೇ ರೂವಾರಿ. ಅವನು ಜಯಣ್ಣ ಅಕ್ಕನ ಮಗನು, ಆ ಪಟ್ಟಣಗೆರೆ ಜಯಣ್ಣ. CCB ಪೊಲೀಸ್, ಈ ಶೆಡ್ಗಳಲ್ಲಿ ಏನ್ ನಡೀತಾ ಇದೆ ನಮಗ್ ಗೊತ್ತಾಗಬೇಕು, ಸಾರ್ವಜನಿಕ ಪಡಿಸ್ಬೇಕು. ನೀವು ಯಾರ್ಯಾರು ನೆತಾಕಂಬತ್ತವ್ರೆ, ಎಲ್ಲೆಲ್ಲಿ ರಿಕವರಿ ಆಗ್ತಾ ಐತೆ, ಯಾರ್ಯಾರು ಧಮಕಿ ಹಾಕವ್ರೆ, ಎಷ್ಟೆಷ್ಟು ಕೊಲೆಗಳಾವೆ, ಬಾಂಬೆಯಿಂದ ಅಲ್ಲಿ ನಾರ್ಕೋಟಿಕ್ಸ್ ಬರ್ತದಂತೆ ಅಂತ ಜನ ಹೇಳ್ತಾರೆ. ನಾರ್ಕೋಟಿಕ್ಸ್ ಬರ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಆಫ್ ನಾರ್ಕೋಟಿಕ್ಸ್ ಏನ್ ಮಾಡ್ತಾ ಇದೆ, CCB ಪೊಲೀಸ್ ಏನ್ ಮಾಡ್ತಾ ಇದ್ದೀರಾ? ಯಾಕೆ ಇಷ್ಟೊಂದು ಸಪೋರ್ಟ್ ಮಾಮೂಲಿ ಬರ್ತಾ ಇದೆಯಾ? ತಿಂಗಳು ಆ ಶೆಡ್ ಇಂದ ಮಾಮೂಲಿ ಬರ್ತಾ ಇದೆಯಾ? ನಿಲ್ಲಬೇಕು. ಬೆಂಗಳೂರಲ್ಲಿ ಡ್ರಗ್ ಅಂದು ನಿಲ್ಬೇಕು. ಡ್ರಗ್ ಇರಬಾರ್ದು, ಡ್ರಗ್ ನಾರ್ಕೋಟಿಕ್ಸ್ ಇರಬಾರ್ದು. ಅದು ಯಾವನ್ ಬಾಂಬೆಯಿಂದ ತರ್ತಾವನೋ ಅವ್ನು ನಾವು ಆಲ್ರೆಡಿ ಹುಡುಕಿದ್ದೀವಿ. ವಿ ಆರ್ ಫಿಕ್ಸ್ಡ್ ದ ಕಿಂಗ್ ಪಿನ್. ಈಗ ಶೆಡ್ಗಳು, ಡಿಸ್ಟ್ರಿಬ್ಯೂಟರ್ಗಳು, ರಿಟೇಲರ್ಗಳ ಕತೆ ನಮ್ಮ ಹತ್ರ ಎಲ್ಲ ಬ್ಲೂ ಪ್ರಿಂಟ್ ಇದೆ. ಈಗ ಈ ಮಣ್ಣಲ್ಲಿ, ಕರ್ನಾಟಕದ ಮಣ್ಣಲ್ಲಿ ಡ್ರಗ್ ಹೆಂಗ್ ಬರ್ತದೆ, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾವ್ಯಾವ ಶೆಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಯಾವ್ಯಾವ ಅಕ್ಕನ ಮಗನು, ಯಾವ್ಯಾವ ತಮ್ಮನ ಮಗನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲ ಆ RR ನಗರ ಒಂದು ದೊಡ್ಡ ಮಾಫಿಯಾ. ಮ್ಯಾಕ್ಸಿಮಮ್ ಅಲ್ಲಿ ಒಳ್ಳೆಯವರು ಇದಾರೆ ಪಾಪ, ತುಂಬಾ ಕಡಿಮೆ. ಬರೀ ಮಾಫಿಯಾಗಳಿರೋದು RR ನಗರದಲ್ಲಿ. ಮುನಿ ಮುಂಡದ ನಾಯ್ಡು, ಏನ್ ಬಾಳ್ತೀಯ ನೀನ್? MLA ಆಗಿನೂ ಇದೇ ಬಾಳು, ಮಿಕ್ಕದವ್ರದು ಇದೇ ಬಾಳು, ಅಲ್ಲಿ ಆಗ್ತಿದ್ದು ಅದೇ ಬಾಳು, ಏನೋ ನಿಮ್ ಬಾಳು. ಇದು ನೋಡು ನಮ್ ಗೋಳು. ಒಂದಂತೂ ನಿಜ ಮುನಿ, ನಿಮ್ ಶಿಷ್ಯನ್ಗೆ ಹೇಳೋ, ದರ್ಶನ್ಗೆ ಶಿಷ್ಯನ್ಗೆ ಹೇಳೋ, ಲೇ ಮುನಿ ಹೇಳ, ನೀನು ಸ್ಟಿಂಗ್ ಆಪರೇಷನ್ ಮುನಿ, ನೀನು ಸ್ಟಿಂಗ್ ಆಪರೇಷನ್ ಮುನಿ. MLA ಮುನ್ರತ್ನ ನಾಯ್ಡು, ನೀನು ಕಾಂಟ್ರಾಕ್ಟರ್ ಆಗ್ಬೇಕಾದ್ರೆ 2 ಬಿಲ್ಲಿಂದ ಗೊತ್ತಕೋಣ ನೀ. ನನಗೆಲ್ಲ ಗೊತ್ತು. ದುಡ್ಡಿದ್ಬಿಟ್ರೆ BBMP 420 ದುಡ್ಡು ಮಾಡ್ಬಿಟ್ರೆ, ಎಲೆಕ್ಷನ್ ಗೆದ್ದು ಬಿಟ್ರೆ, MLA ಆಗ್ಬಿಟ್ರೆ, ಒಂದಷ್ಟು ತೋರ್ಸ್ಬಿಟ್ರೆ ಮಿನಿಸ್ಟರ್ ಆಗ್ಬಿಟ್ರೆ ನೀವೇನ್ ಕಿಂಗ್ ಏನೋ ಲೇ? ಮಾಡೋದು ಹಲಕ ಕೆಲಸ.